नमस्कार, स्वागत है आपका टीवी 22 न्यूज में और मैं हूं आपके साथ शालिनी। ವಕೀಲರ ಮೇಲೆ ಹಲ್ಲೆ ಮಾಡಿ ತಲ್ಕಾಸ್ ರೌಡಿಗಳಿಗೆ, ವಕೀಲರ ಮೇಲೆ ಹಲ್ಲೆ ಮಾಡುವಂತ ಥರ್ಡ್ ಕ್ಲಾಸ್ ರೌಡಿಗಳಿಗೆ, ವಕೀಲರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದಂತ ಭ್ರಷ್ಟ ರೌಡಿಗಳಿಗೆ, ವಕೀಲರ ಮೇಲೆ ಹಲ್ಲೆ ಮಾಡಿದ ದನ ಕಾಯವರಿಗೆ ನೋಡ್ರಿ. ನಿನ್ನೆ ದಿವಸ ಈ ನಮ್ಮ ಜಿಲ್ಲೆಯ ಹಿರಿಯ ನ್ಯಾಯವಾದಿಗಳಂತ MR ಇಂಡಿಕರ್ ಪುತ್ರರಾದಂತ ಮೈಬೂಬ್ ಇಂಡಿಕರ್ ಅವರು ವಕೀಲರು. ಅವರು ಸಂಭಾವಿತ ಮತ್ತೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನುವಂತ ಮನೋಭಾವನೆ ಉಳ್ಳವರು. ನಿನ್ನಿನ ದಿವಸ ರಾತ್ರಿ 9 ಸುಮಾರಕ್ಕೆ ಅಂದಾಜು ಏನೋ ವಕೀಲರು ಅಂದ್ರೆ ಸಮಾಜ ಸೇವೆ ಮಾಡುವವರು. ಆ ಕಾರಣಕ್ಕಾಗಿ ಅವರು ಮನೆ ಮುಂದೆ ಜಗಳ ನಡೆದಿದ್ದನ್ನು ನೋಡಿ ಅದನ್ನ ಮಾಡಬೇಡ್ರಪ್ಪ ಅಂತ ಹೇಳಿ ಬಿಡಿಸ್ಲಿಕ್ಕೆ ಹೋದ್ರೆ ಅವ್ರ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಅವರು ಎಷ್ಟೇ ದೊಡ್ಡ ಪ್ರಭಾವಿಗಳಿರ್ಲಿ, ಎಂಥವರೇ ಇರಲಿ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ನಾವು ಈ ವಕೀಲರ ಸಂಘದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಆ ಕಾರಣ ಈ ಮೂಲಕ ನಾವು ಹೇಳ ಬಯಸುವುದೇನಂತಂದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾವು ಈ DC ಅವರ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೇವೆ. ನಮ್ಮ ಸಹೋದ್ಯೋಗಿ ಆದಂಥ ಮೈಬೂಬ್ ಇಂಡಿಕರ್ ಅವರಿಗೆ ಕಾನೂನಿನಲ್ಲಿ ಯಾವುದೇ ಸಮಯದಲ್ಲಿ ಸಣ್ಣ ಪುಟ್ಟ ಜಗಳ ಜೂಟಿ ಆದ್ರೆ ಸಾರ್ವಜನಿಕರವಾಗಲಿ ವಕೀಲರಾಗಲಿ ಬಿಡಿಸಿ ಅದು ಸಮಾಧಾನಗೊಳಿಸಬೇಕಾದಂಥ ಕಾನೂನಿದ್ದರೂ ಕೂಡ ಆ ಕಾನೂನುಬದ್ಧವಾಗಿ ಒಬ್ಬ ವಕೀಲರು ನಿನ್ನೆ ದಿವಸ ಅವರ ಮನೆ ಅಂಗಳದಲ್ಲಿ ಕೆಲವೇ ಜನ ಜಗಳಾಡೋದನ್ನು ಕಂಡು ಬಿಡಿಸಲಿಕ್ಕೆ ಹೋದಾಗ ಯಾವ 3 ಮಂದಿ ಅಮಾಯಕರು 3 ಜನ ಸೇರಿ ವಕೀಲರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರನ್ನು ಇವತ್ತು ತುರ್ತು ಪರಿಸ್ಥಿತಿ ಘಟಕದಲ್ಲಿ ಇರುವಂಥ ಪರಿಸ್ಥಿತಿ ಮಾಡಿದಂಥ ಈ ಥರ್ಡ್ ಕ್ಲಾಸ್ ರೌಡಿಗಳಿಗೆ ನಾವೆಲ್ಲರೂ ಎಲ್ಲ ವಕೀಲ ಸಹಬಂಧುಗಳು ಇವತ್ತು ಖಂಡಿಸುತ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ಇವತ್ತು ನಮ್ಮ ವಕೀಲ ಸಹೋದರಿಗೆ ನ್ಯಾಯ ಒದಗಿಸುವ ಕೊಡುವ ಉದ್ದೇಶದಿಂದ ಇವತ್ತು ಮನವಿ ಸಲ್ಲಿಸಲು ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ SP ಅವರಿಗೆ ತಿಳಿಸಿ, ಮಾನ್ಯ SP ಸಾಹೇಬರು ಆ ಥರ್ಡ್ ಕ್ಲಾಸ್ ರೌಡಿಗಳನ್ನ ಕೂಡಲೇ ಬಂಧಿಸಿ ಈ ಜಿಲ್ಲೆಯಿಂದ ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಂತ ಹೇಳಿ ಈ ಮನವಿ ಮುಖಾಂತರ ನಾವು ಎಲ್ಲ ನಮ್ಮ ಸಹೋದ್ಯೋಗಿಗಳ ಜೊತೆಗೆ ಮನವಿ ನೀಡಲು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದೇವೆ. ದಯಮಾಡಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಕೇವಲ 3 ಜನಗಳನ್ನು ತಾವು ಕಸ್ಟಡಿಗೆ ತಗೊಂಡಿದ್ದೀರಿ. ಈ ಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಅವ್ರ ಹಿನ್ನೆಲೆ ಯಾರ್ಯಾರು ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಕೂಡಲೇ ಅವರನ್ನು ಬಂಧಿಸಬೇಕಂತ ಹೇಳಿ ನಮ್ಮೆಲ್ಲರ ವಕೀಲರ ಸಮೂಹದ ಮುಖಾಂತರ ಮತ್ತು ಸಂಘದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ದಯಮಾಡಿ ತಮ್ಮ ಮಾಧ್ಯಮದ ಮಿತ್ರರು ಇಂಥ ಈ ಥರ್ಡ್ ಕ್ಲಾಸ್ ರೌಡಿಗಳನ್ನು ಸಾರ್ವಜನಿಕರ ಜೊತೆ ಮತ್ತು ವಕೀಲರ ಜೊತೆ ಇತರೆ ಸ್ವಾಮ್ಯದಿಂದ ಯಾವ ರೀತಿ ಬದುಕಬೇಕು ಬಾಳ್ಬೇಕನ್ನೋದೊಂದು ಪೊಲೀಸ್ ಮುಖಾಂತರ ನಾವು ಅವ್ರಿಗೆ FIR ಮಾಡಿ ಬಂಧನದಲ್ಲಿಟ್ಟು ಅವ್ರಿಗೆ ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಒಕ್ಕೂಟದಿಂದ ಒಗ್ಗಟ್ಟಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ ಅಂತೇಳಿ ವಕೀಲರು. ಈಗಾಗಲೇ ನಮ್ಮ ಸೀನಿಯರ್ ವಕೀಲರುಗಳು ಹಲವಾರು ಈ ಖಂಡನೆ ವಿಷಯ ಮಾತಾಡುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಎಲ್ಲರಿಗೆ ನಮಸ್ಕಾರ. ದಿವಸ ನಾವು ಇಲ್ಲಿ ಸೇರಬೇಕಾದ ಒಂದು ವಿಷಯ ಮೈಬೂಬ್ ಇಂಡಿಕರ್ ವಕೀಲಂತವರಿಗೆ ನಿನ್ನೆ ದಿವಸ ರಾತ್ರಿ ಒಂದು ಓಣಿಯಲ್ಲಿ ಜಗಳ ಆಗುವಾಗ ಅವರು ಬಿಡಿಸಕ್ಕೆ ಹೋದ್ರೆ ಒಂದು ಸಮಾಜ ಸೇವೆ ಮಾಡುವಾಗ ಒಬ್ಬ ಅಮಾಯಕ ವಕೀಲರು ಅವರಿಗೆ ಒಂದು ಗೂಂಡಹೀನರು ಹಿಡಿದು ಸುಮ್ಮನೆ ಹೊಡೆದಿದ್ದಾರೆ. ಆ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಕಲಾಪವನ್ನು ಬಹಿಷ್ಕರಿಸಿ ಇವತ್ತು DC ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿ ಮನವಿಯನ್ನು ಸಲ್ಲಿಸಿ ಆ ಕೃತ್ಯವನ್ನು ಖಂಡಿಸ್ತೀವಿ. ಮತ್ತು ಎಲ್ಲರೂ ಕೂಡಿ ನಾವು ಆ ಆರೋಪಿಗಳಿಗೆ ತಕ್ಷಣವೇ ಬಂಧಿಸಿ
ಅವ್ರಿಗೆ ಅವ್ರ ಮ್ಯಾಗ ಕಠಿಣ ಕ್ರಮವನ್ನು ತಗೋಬೇಕಂದ್ರೆ ನಾವು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಂತಿ ಮಾಡಿಸ್ತೀವಿ. ಸರಿ ಅಬ್ದುಲ್ ಸಮದ್ ಸರ್, ಎಲ್ಲೇ ಆಗಿದೆ ಘಟನೆ, ಏನು ಹೇಳ್ತಾ ಇಲ್ಲ ತಾವು? ಸಕಾಪುರ ಜಿಲ್ಲೆಯಲ್ಲಿ ಆಗಿದೆ ನಿನ್ನೆ. ಅದು ಸಕಾಪುರ ಜಿಲ್ಲೆಯಲ್ಲಿ ಒಂದು ರೋಜಾನ ಇಫ್ತಿಯಾರ್ ಕೂಟ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆದಾಗ ಒಂದು ವಿಷಯ ಉದ್ಭವ ಆಗಿ ಅದು ಜಗಳ ಆಗಿದೆ. ವಕೀಲರ ಮೇಲೆ ಏನು ಹಲ್ಲೆ ಈಗಿಂದಲ್ಲ ಯಾವಾಗಲೂ ಆಗೋತ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟು ಯಾವುದೇ ಏನೈತಿ ಸೀರಿಯಸ್ ಆ್ಯಕ್ಷನ್ ತಗೋತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿದೆಯಪ್ಪ ಅಂತಂದ್ರೆ ಹಲ್ಲಿಲ್ಲಾರ್ದ ಹಾವಾಯ್ತಂಗೆ ಐತಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸರು ಏನೈತಿ ಒಬ್ಬ ವಕೀಲರ ಮೇಲೆ ಏನೈತಿ ಹಲ್ಲೆ ಆಗ್ಯದಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಏನೈತಿ ಆ್ಯಕ್ಷನ್ ತೊಗೊಂಡು ಮತ್ತು ಇದ್ರ ಹಿಂದೆ ಯಾರು ಅದಾರ ಅವರು ಏನೈತಿ ವಿಚಾರಣೆ ಕೈಗೊಳ್ಬೇಕು. ಬರೀ ಏನೈತಿ ನಾಮಕ ವ್ಯವಸ್ಥೆ ಏನೈತಿ ಇವರೊಂದು FIR ಮಾಡಿಬಿಟ್ಟು ಫೈಲಲ್ಲಿ ಮಡಿಚಿಟ್ಬಿಟ್ಟು ಕೋರ್ಟಿಗೆ ಕಳಿಸೋದಲ್ಲ. ಏನೈತಿ ವಕೀಲರು ತಪ್ಪು ಮಾಡಿದ್ರೆ ಯಾವ ಥರ ಏನೈತಿ ಇವರು ಇದನ್ನ ಮಾಡ್ತಾರೆ, ಆಕ್ಷನ್ ತೋತ್ರ ಆ ಥರ ಏನೈತಿ ಒಬ್ಬ ಏನೈತಿ ಹಿರಿಯ ನ್ಯಾಯವಾದಿ ಮಗನಾದಂಥ ಇವಂಗ ಏನೈತಿ ಒಳ್ಳೆಯ ವ್ಯಕ್ತಿ ಏನೈತಿ ಯಾರ ಜೊತೆನೂ ಏನೈತಿ ಜಾಸ್ತಿ ಮಾತಾಡ್ತದಿಲ್ಲ. ಅಂಥವನ ಮೇಲೆ ಏನೈತಿ ಇವತ್ತು ಏನೈತಿ ಹಲ್ಲೆ ಆಗಿದೆಪ್ಪ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ಎಸಿ ಗುಂಪಿಗೆ ನ್ಯಾಯವಾದಿ. ಓಕೆ ಸರ್, ಸ್ಟಾರ್ಟ್. ಎಲ್ಲ ಬಾಂಧವರೇ, ಈಗಾಗಲೇ ನಮ್ಮ ಅನೇಕ ವಕೀಲ ಸಹೋದರರು ತಮ್ಮ ಮುಂದೆ ವಿಷಯವನ್ನು ಹೇಳಿದ್ದಾರೆ. ಇವತ್ತು ನಿನ್ನೆ ರಾತ್ರಿನ ಹಲ್ಲೆಗೊಳಗಾದ ನಮ್ಮ ಸಹೋದರ ನ್ಯಾಯವಾದಿ ಮೈಬೂಬ್ ಹುಂಡೇಕರ್ ಒಬ್ಬ ಒಳ್ಳೆಯ ಸರಳ ಜೀವಿ, ಎಲ್ಲ ಜೋಡ ಭಾಳ ಅನ್ಯೂನ್ಯತೆಯಿಂದ ಪ್ರೀತಿಯಿಂದ ಇರುವಂಥ ಒಬ್ಬ ವ್ಯಕ್ತಿ, ಹೆಚ್ಚಿಗೆ ಮಾತನಾಡಿದಂಥ ಒಬ್ಬ ವ್ಯಕ್ತಿ. ನಿನ್ನೆ ತಾವು ಈಗಾಗಲೇ ನಮ್ಮ ಅನೇಕ ವಕೀಲರು ಹೇಳಿದ್ದಾರೆ, ನಿನ್ನೆ ಅವರು ಓಣಿಯಲ್ಲಿ ಏನೋ ಒಂದು ರಂಜಾನ್ ಸಂಬಂಧ ಏನೋ ಒಂದು ಫಂಕ್ಷನ್ ಇರ್ತ ಇಫ್ತಾರ್ ಕೂಟ ಇತ್ತ. ಇಫ್ತಾರ್ ಕೂಟದಲ್ಲಿ ಬೇರೆಯವ್ರು ನೋಡೋರು ಜಗಳ ನಡೆಯುತ್ತೆ. ಆ ಜಗಳವನ್ನು ಬಿಡಿಸ್ಲಿಕ್ಕೆ ಸದರಿ ಮೈಬೂಬ್ ನಮ್ಮ ಸಹೋದರನ ವಕೀಲರಾದಂಥ ಮೈಬೂಬ್ ಅಂಗಡಿಯವರು ಅದರಲ್ಲಿ ಹೋಗಿದ್ದಾರೆ. ಆ ಸಮಯದಲ್ಲಿ ಹೋದಾಗ ಮತ್ತು ಅವರು ಕೂಡ ಏನು ಹಲ್ಲೆ ಮಾಡಿದ್ರು ಅದೇ ಲೊಕ್ಯಾಲಿಟಿದವರು ಅಂತ ನಾವು ಕೇಳಿ ತಿಳ್ಕೊಂಡೆವು. ಅದಕ್ಕೆ ಆ ಸಮಯದಲ್ಲಿ ಅವ್ರು ಜಗಳ ಬಿಡ್ಸಕ್ಕೆ ಹೋದಾಗ ಇವರು ವಕೀಲರನ್ನು ಗೊತ್ತಿದ್ದು ತಿಳಿದು ಕೂಡ ಅವ್ರ ಮೇಲೆ ಅಮಾನುಷವಾಗಿ ಭಾಳ ತೀವ್ರತರವಾದ ಹಲ್ಲೆಗಳನ್ನು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ನಾನು ಕೇಳಿದಾಗ 2 ಹಲ್ಲುಗಳು ಬಿದ್ದಿದ್ದಾವೆ, ಆಮೇಲೆ ಇಲ್ಲಿ ಮೂಗಿನ ಹತ್ರ ಫ್ರ್ಯಾಕ್ಚರ್ ಆಗಿದೆ, ರಿಬ್ಸ್ ಫ್ರ್ಯಾಕ್ಚರ್ ಆಗಿದೆ ಅಂತ ಕೇಳಿದೆವು. ಆಮೇಲೆ ಇನ್ನೊಬ್ಬ ಅವ್ರ ಸಹೋದರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ, ತಲೆಯಲ್ಲಿ ಟಾಕಿಗಳು ಬಿದ್ದಿದ್ದವು. ಅವರಿಬ್ಬರು ICUನಲ್ಲಿ ಉಪಚಾರ ಹೊಂದಾತಾರೆ ಅಂತ ಕೇಳಿದೆವು. ಅವ್ರ ಪರಿಸ್ಥಿತಿ ಭಾಳ ನಾಜೂಕದ ಅಂತೂ ನಾವು ಕೇಳ್ಪಟ್ಟೆವು. ನಾವೆಲ್ಲ ಇವತ್ತಿನ ದಿನ ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ವಕೀಲರ ಸಂಘದಲ್ಲಿ ಎಲ್ಲ ವಕೀಲರುಗಳು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ನಮ್ಮ ನ್ಯಾಯಾಲಯದ ಸಂಘದಲ್ಲಿ ವಕೀಲರ ಭವನದಲ್ಲಿ ಎಲ್ಲ ವಕೀಲರು ಕೂಡಿ ಒಂದು ಹಿರಿಯ ನ್ಯಾಯಾಧಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ, ಆ ಮೀಟಿಂಗ್ನಲ್ಲಿ ನಾವೆಲ್ಲರೂ ಅನೇಕ ವಿಷಯಗಳನ್ನು ಚರ್ಚಿಸಿ ಈ ನಾಳೆ ಅವ್ರ ಮೇಲೆ ಒಂದು ತೀವ್ರದ ಕೇಸ್ ಈಗ ಆಲ್ರೆಡಿ FIR ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ 20 ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದೆ ನಾವು. ಇನ್ನೂ ಯಾರ್ಯಾರು ಆ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು ಈ ತಮ್ಮೆಲ್ಲರ ಮುಖಾಂತರ ಒಂದು ಮನವಿ ಏನು ಮಾಡ್ಕೊಡೋಣ, ನಾವು ವಕೀಲರಿದ್ದರೂ ಕೂಡ ಆದರೂ ಕಾನೂನಿನ ಮುಖಾಂತರ ಸಾಗಬೇಕು. ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯವ್ರಿಗೆ ನಾವೊಂದು ಮನವಿ ಮಾಡ್ಕೊಡೋದಂದ್ರೆ ಸದರಿ ಆರೋಪಗಳು ವಿರುದ್ಧ ಯಾವುದೂ ಲೋಫಾಲ್ಸ್ಗಳಾಗದೆ, ಲಕ್ನಾಜ್ ಆಗದೆ ಅಗದಿ ಶಕ್ತಿಯುತವಾದಂಥ ಒಂದು ದೋಷಾರೋಪ ಪತ್ರವನ್ನು ಅವ್ರ ಮೇಲೆ ಸಲ್ಲಿಸಿ ಅವರು ಉಳಿದಂಥ ಆರೋಪಗಳನ್ನು ಕೂಡ ಬೇಗವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಒಳ್ಳೆ ಚಾರ್ಜ್ ಶೀಟ್ ಆಗಿ ಮುಂದೆ ಭವಿಷ್ಯತ್ತಿನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಯಾವುದೂ ಕೂಡ ಯಾವುದೇ ಒಂದು ಕಾನೂನಿನ ದೋಷಗಳಿಂದ ಆರೋಪಿಗಳು ಕಾನೂನಿನ ಶಿಕ್ಷೆಯಿಂದ ಹೋಗದ ಹಾಗೆ ಆ ರೀತಿ ದೋಷಾರೋಪ ಪತ್ರ ರೆಡಿ ಮಾಡಬೇಕು. ತನಿಖಾಧಿಕಾರಿಗಳು ಅದರಲ್ಲಿ ತೀವ್ರವಾದ ನಿಗಾ ವಹಿಸ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನೆಲ್ಲ ನಾವು ವಕೀಲರ ಸಂಘದಲ್ಲಿ ನಿರ್ಣಯ ಮಾಡಿಕೊಂಡು ಸದರಿ ಮುಂದೆ ಅವ್ರ ಮೇಲೆ ಯಾರಾದರೂ ವಕೀಲರ ಸಂಘದಿಂದ ಅವ್ರ ಮೇಲೆ ಬೇಲ್ ಅಪ್ಲಿಕೇಶನು, ಜಾಮೀನು ಅರ್ಜಿ ಕಲಿಸು ಕೂಡ ನಾವ್ಯಾರೂ ಆ ಜಾಮೀನು ಅರ್ಜಿಗೆ ಅವ್ರ ಪರವಾಗಿ ನಿಲ್ಲೋದಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು ಅದೇ ರೀತಿ ನಾವೆಲ್ಲ ವಕೀಲರು ಕೂಡ ನಮ್ಮ ಸಹೋದರ ಮೈಬೂಬ್ ಹುಂಡೇಕರ್ ಅವ್ರ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ನಾವು ನಿರ್ಣಯ ಮಾಡಿದೆವು. ಅವರಿಗೆ ನಾವು ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಕೊಡ್ತೇವೆ, ಬೇಗವಾಗಿ ಈ ಒಂದು ಕಾಯಿಲೆಯಿಂದ ಏನು ಹಲ್ಲೆಗಾಗಿದಾರಲ್ಲ ಇದರಿಂದ ಬೇಗವಾಗಿ ರಿಕವರಿ ಆಗಿ ಅವ್ರು ಮತ್ತೆ ನಮ್ಮ ಜೊತೆ ವೃತ್ತಿ ಜೀವನ ಸ್ಟಾರ್ಟ್ ಮಾಡಲಿ ಅಂತೇಳಿ ಮನವಿ ಮಾಡೇವು. ಹಾಗೆ ತಮಗೂ ಕೂಡ DC ಅವ್ರಿಗೆ ಅದೇ ಪ್ರಕಾರ ಇವತ್ತು ಮನವಿ ಕೊಡ್ತೇವೆ ಅಂತೇಳಿ 2 ಮಾತು. ಯಾರು ಮಾಡ್ತಾರ ಅವ್ರ ಹೆಸರು ಗೊತ್ತಿಲ್ಲ. FIR ಆಗೈತಿ. ಇವತ್ತು ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘದ ವತಿಯಿಂದ ನಮ್ಮದೇ ಸಂಘದ ಸದಸ್ಯರಾಗಿರ್ತಕ್ಕಂಥ MM ಇಂಡಿಕರ್ ವಕೀಲರ ಮೇಲೆ ನಿನ್ನೆ ರಾತ್ರಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ. ಆ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ವಕೀಲರ ಸಂಘದ ಪರವಾಗಿ ಇವತ್ತು ಎಲ್ಲ ಕೋರ್ಟ್ ಕಲಾಪದಿಂದ ದೂರವಿದೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾವು
ಬೆಳಗ್ಗೆ ನಾವು ಎಲ್ಲರೂ ನಮ್ಮ ಸಂಘದ ಪರವಾಗಿ ನಾವೆಲ್ಲ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಹಳ್ಳಿ ಸರ್ ಹೇಳಿದ ಹಾಗೆ ಯಾರು ಹಲ್ಲೆಯನ್ನು ಮಾಡಿದಾರೋ ಅವರ ಪರವಾಗಿ ಯಾರೂ ಕೂಡ ವಕೀಲರು ವಕಾಲತ್ತು ವಹಿಸುವುದಿಲ್ಲ ಅಂತ ನಾವು ತರವನ್ನು ಕೂಡ ಪಾಸ್ ಮಾಡಿದ್ದೀವಿ. ಹಾಗಾಗಿ ನಿನ್ನೆ ಆಲ್ರೆಡಿ FIR ಕೂಡ ಆಗಿದೆ, ಮತ್ತು ಒಂದು 2-3 ಜನನೂ ಅರೆಸ್ಟು ಮಾಡಿದ್ದಾರೆ ಅಂತ ಹೇಳಿದ್ದೀವಿ. ಮತ್ತು ಇನ್ನು ಉಳಿದ ಆರೋಪಿಗಳನ್ನು ಬೇಗನೆ ಬಂಧಿಸಬೇಕು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಮತ್ತು ಇದ್ರ ಮುಖಾಂತರ ತಮಗೆ ಮಾಧ್ಯಮ ಮುಖಾಂತರ ಹೇಳೋದೇನೆಂದರೆ, ಅದರಲ್ಲಿ ಯಾರೇ ಭಾಗಿಯಾಗಿರಲಿ, ಯಾರೇ ಇದ್ದರೂ ಕೂಡ ಅವರನ್ನು ಮೀನಾಮೇಷೆ ಎನಿಸದೇನೆ ಎಲ್ಲರೂ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು SP ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು MM ಇಂಡಿಕರ್ ವಕೀಲರು ಇಷ್ಟು ಸಮಾಧಾನ ವ್ಯಕ್ತಿ, ಅವರು ಎಲ್ಲರ ಜೊತೆನೂ ಕೂಡ ನಗನಾಗ್ತಾ ಮಾತಾಡ್ತಾ ವ್ಯಕ್ತಿ, ಎಲ್ಲರ ಜೊತೆನೂ ಕೂಡ ಭಾಳ ಚೆನ್ನಾಗಿ ಅನುನ್ಯತೆಯಿಂದ ಹೊಂದಿರತಕ್ಕಂಥ ವ್ಯಕ್ತಿ, ಮತ್ತು ಅವರು ಬೇರೆ ಏನು ಯಾವುದೇ ಚಟುವಟಿಕೆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ, ಅವರು ಎಲ್ಲರ ಜೊತೆನೂ ಸಂವಾದ ಭಾಳ ಪ್ರೀತಿಯಿಂದ ಇರ್ತಕ್ಕಂಥ ವ್ಯಕ್ತಿ, ಸಮಾಧಾನ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಇವತ್ತು ಈ ರೀತಿ ಮಾರಣಾಂತಿಕ ಹಲ್ಲೆಯನ್ನು ಇವತ್ತು ಮಾಡಿದ್ದಾರೆ ಆರೋಪಿಗಳು. ಈಗಾಗಲೇ ಅವರು ಇದಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಧನ್ವಂತರಿ ಹಾಸ್ಪಿಟಲಲ್ಲಿ. ಹೀಗಾಗಿ ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ನಮ್ಮ ಸಂಘದ ಪರವಾಗಿ. ಮತ್ತು ಇವತ್ತು ನಾವು DC ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ವಿಸ್ತಾರವಾಗಿ ನಮ್ಮ ಗೆಳೆಯರು ವಕೀಲರು ನಮ್ಮ ಮುಂದೆ ತಮ್ಮ ಮಾತನ್ನು ಇಟ್ಟಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಕಲೀಕಾದಂಥ MM ಇಂಡಿಕರ್ ವಕೀಲರ ಮೇಲೆ ಹಲ್ಲೆ ಆಗಿದೆ. ಆ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ನ್ಯಾಯಾಲಯದಲ್ಲಿ ನಮ್ಮ ಸಮುದಾಯ ಭವನದಲ್ಲಿ ಎಲ್ಲ ಹಿರಿಯ ವಕೀಲರು ಕೂಡಿ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಯಾರೂ ಕೂಡ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಈಗಾಗಲೇ ನಾನು ಕೇಳಿದ್ದೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನಮ್ಗೆ ಸಂಪೂರ್ಣ ಇನ್ಕ್ವೈರಿ ಮಾಡಿ ಮತ್ತು ಅದರೊಳಗೆ ಯಾರ್ಯಾರು ಇದ್ದಾರೆ ಅವ್ರ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ನ್ಯಾಯಾಲಯ ಭವನದಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಮತ್ತು ಯಾರೂ ಕೂಡ ಆರೋಪಿದವರಿಗೆ ಸಪೋರ್ಟ್ ಮಾಡಲಾರ್ದೆ ನ್ಯಾಯಾಲಯ ಒಳಗೆ ಅವರಿಗೆ ಬೇಲನ್ನು ಹಾಕಬಾರ್ದು. ಆಮೇಲೆ ಪೊಲೀಸ್ ಅಧಿಕಾರಿ SP ಅವರಿಗೆ ಮತ್ತು DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಗೆ ನಮ್ಮ ಎಲ್ಲ ವಕೀಲರ ಒಕ್ಕೂಟದಿಂದ, ಸಂಪೂರ್ಣ ಬಿಜಾಪುರ ಸ್ಟೇಟ್ ವಕೀಲರ ಒಕ್ಕೂಟದಿಂದ ಮನವಿ ಏನಪ್ಪಾ ಅಂತಂದ್ರೆ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಯಾಕಂದ್ರೆ ಈಗ ಬರೀ MM ಇಂಡಿಕರ್ ಮೇಲೆ ಆಗ್ಯದಂತಲ್ಲ, ವಕೀಲರ ಮೇಲೆ ನೋಡ್ತಾ ಇದ್ದೀವಿ ಬಹಳ ಹಲ್ಲೆಗಳನ್ನು ಆಗ್ತಾವ. ಅದಕ್ಕೆ ಈಗ ನಮ್ಮ ಗೆಳೆಯರು ಒಬ್ರು ಅಂದ್ರು, ಪೊಲೀಸರು ಕರೆಕ್ಟ್ ಆಗಿ ಅದು ಎನ್ಕ್ವೈರಿ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡಂಗಿಲ್ಲ. ಎಲ್ಲಿವರೆಗೆ ಇಂಥವೆಲ್ಲ ಘಟನೆ ಆಗಂಗಿಲ್ಲ, ಪನಿಷ್ಮೆಂಟ್ ಆಗಂಗಿಲ್ಲ, ಅವರಿಗೆ ಎಲ್ಲ ಇನ್ಕ್ವೈರಿ ಆಗಿ ಇದು ಮಾಡಿದಾಗ ಪೊಲೀಸರು ಕರೆಕ್ಟಾಗಿ ತಮ್ಮ ಡ್ಯೂಟಿ ಮಾಡಿ ಆಕ್ಷನ್ ತಗೋಬೇಕು. ಆದಾಗ ಒಂದು ಅಂಜಿಕೆ ಹೊಂಟದೆ. ಜನರಲ್ಲಿ ವಕೀಲರಿಗೆ ಹೆಂಗೆ ಮಾಡ್ತಾರೆ ಅಂದ್ರೆ ಅಮಾಯಕ ಜನರಿಗೆ ಏನು ಮಾಡ್ತಾರೆ ಬಿಜಾಪುರ ಒಳಗೆ ಅಂತ ಆ ಸಮಸ್ಯೆ. ಆ ಕಾರಣ ನಾವು DC ಅವರಿಗೆ, DC ಸಾಹೇಬರಿಗೆ DC ಅವ್ರ ಮುಖಾಂತರದಿಂದ ಗೌರ್ಮೆಂಟ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಅವ್ರು ಯಾರ್ಯಾರದಾರ ಹಿಂದೆ ಕಠಿಣ ಶಿಕ್ಷೆ ಮಾಡಬೇಕು. ಆಮೇಲೆ ನಾವೇನು ಚಾರ್ಜ್ ಶೀಟ್ ಮಾಡ್ತೀವಿ ಅದ್ರೊಳಗೆ ಸಂಪೂರ್ಣ ಚಾರ್ಜ್ ಶೀಟ್ ಒಳಗೆ ಉಳಿಬಾರ್ದು. ಅವ್ರು ಅಂಥ ಅಂಶಗಳನ್ನು ಹಾಕಿ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಮುಂದಿನ ಕ್ರಮ ತಗೋಬೇಕಂತ ನಾವು ಎಲ್ಲರೂ ವಕೀಲರ ಸಂಘದಿಂದ ನಂಬಿರ್ತೀವಿ. ಆ ಪ್ರಕಾರ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ DC ಅವರಿಗೆ, ಆ ಕೆಲಸನ ಆಗಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ವಿಷಯ ಶ್ರೀ MM ಇಂಡಿಕರ್ ನ್ಯಾಯವಾದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ಸರ್, ನಿನ್ನೆ ದಿನಾಂಕ 24/2/2026 ರಾತ್ರಿ ನಮ್ಮ ಸಂಘದ ನ್ಯಾಯವಾದಿಗಳಾದ ಶ್ರೀ MM ಇಂಡಿಕರ್ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ನ್ಯಾಯವಾದಿಗಳ ಸಂಘ ನ್ಯಾಯಾಲಯದ ಮತ್ತು ಕಂದಾಯ ಇಲಾಖೆ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪದ ದೂರ ಉಳಿದು ಸದರಿ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಆದ ಕಾರಣ ತಾವು
ಸದರಿ ಶ್ರೀ ಎಂ ಎ ಬಿಂಡಿಕರ್ ಇವರ ಮೇಲೆ ಕೊಲೆಗೆ ಯತ್ನಿಸಿ ಮಾನಸಿಕ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಎಸ್ ಪಿ ಸಾಹೇಬರಿಗೆ ಮಾತಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಗಡಿಪಾರು ಮಾಡಕ್ಕೆ ಹೇಳ್ಬಿಡ್ತಾರೆ. खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।